ಬರ್ತದೆ ದೂರ ರೀ. ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನಕಾರಿ ಮಾತಾಡುವುದನ್ನು ಖಂಡಿಸಿ ಭೀಮ ಆರ್ಮಿ ಸಂಘಟನೆಯಿಂದ ಮತ್ತು ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಬಂಧುಗಳೇ, ಈ ದೇಶದಲ್ಲಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳಿದಿದ್ರೆ ಏನಾಗ್ತಿತ್ತು ಅಂತ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಷ್ಟೇ ಮೀಸಲಾತಿಯನ್ನು ಕೊಡಲಿಲ್ಲ. ಯಾಕೆ ಪದೇ ಪದೇ ನಮ್ಮನ್ನು ಸ್ವತಂತ್ರ ಪೂರ್ವ ಸಿಕ್ಕು 78 ವರ್ಷಗಳ ಗತಿಸಿದ್ರು ಇನ್ನೂ ನೀವು ಮನಸ್ಫೂರ್ತಿಯಾಗಿಯೇ ಇದ್ದೀರಿ. ಇನ್ನು ಮನುಷ್ಯರನ್ನಾಗಿ ಕಾಣದೇ ಇರ್ತಕ್ಕಂಥವ್ರು ನೀವಾಗಿದ್ದೀರಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೂ ನೀವು ನಮ್ಮನ್ನ ಮನುಷ್ಯರನ್ನಾಗಿ ಕಾಣೋದಿಲ್ವೋ ಅಲ್ಲಿವರೆಗೂ ನಾವು ಈ ಅಸ್ಪೃಶ್ಯತೆಯನ್ನು ಇನ್ನು ಜೀವಂತವಾಗಿ ಇದು ನೋವಿನ ಸಂಗತಿ. ಬಂಧುಗಳೇ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಿನ್ನೆ ತಾನೇ ರಾಜ್ಯಸಭೆಯಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅಂಬೇಡ್ಕರ್ 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 ಅಂತ. ಅಂಬೇಡ್ಕರ್ ಅಂತಕ್ಕಂಥ ಶಬ್ದ ಅದು ಹೆಸರು ಅಲ್ಲ, ಅಂಬೇಡ್ಕರ್ ಅನ್ನೋದು ಶಬ್ದ ಅದು ಎಲ್ಲರ ಉಸಿರು ಅಂತಕ್ಕಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಅಂಬೇಡ್ಕರ್ ದಲಿತರಿಗಷ್ಟೇ ಮೀಸಲಾತಿ ಕೊಡಲಿಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನೀವು ಯಾವುದೇ ಹುದ್ದೆಯಲ್ಲಿ ಕೂತಿದ್ರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥದ್ದು ನೀವು ಇಲ್ಲಿ ನೆನ್ಪಿಸ್ಬೇಕು. ಯಾಕಂದ್ರೆ ಪದೇ ದಲಿತರನ್ನೇ ಟಾರ್ಗೆಟ್ ಮಾಡ್ತೀರಿ ನೀವು. ಈ ದೇಶದಲ್ಲಿ ದಲಿತರಿಗಾಗಿ ನಾವು ದಲಿತ ಪರವಾಗಿ ಎಲ್ಲ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಮತ್ತೆ ನಿಮ್ಮ ಸಂವಿಧಾನದ ವಿರೋಧ ಚಟುವಟಿಕೆ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇದು ಮುಂದೊಂದು ದಿನ ನಾನು ನಮ್ಮ ಜನಗಳಿಗೆ ಕರೆ ಕೊಡ್ತಾ ಇದ್ದೇನೆ. ಯಾವಾಗ ಈ ಘಟನೆಗಳು ನಡೀತವೆ ನಾವು ಸುಮ್ಮನೆ ಕುನ್ನದೆ ನಾವೆಲ್ಲರೂ ಎಚ್ಚೆತ್ಕೊಂಡು ಇಂಥವು ಪ್ರತಿಭಟಿಸಬೇಕು, ಇದನ್ನು ಎಚ್ಚರಿಕೆಗೊಳಿಸಬೇಕು ಸರ್ಕಾರಕ್ಕೆ. ಅಂದಾಗ ಮಾತ್ರ ಇದು ಕೊನೆಗಾಣುತ್ತೆ. ಇದು ಈ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೂಡಲೇ ಈ ದೇಶದ ಜನಕ್ಕೆ ತಾವು ಕ್ಷಮೆ ಯಾಚಿಸಬೇಕು. ನಮ್ಮ ಹಕ್ಕೊತ್ತಾಯ ಒಂದನೇದ್ದು. ಎರಡನೇದ್ದು, ಇವರು ಈ ದೇಶದಲ್ಲಿ ಅವ್ರನ್ನ ತಮ್ಮ ಸಚಿವ ಸಂಪುಟದಿಂದ ಕೈಬಿಡಬೇಕು ಮತ್ತು ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಿಸ್ಕೋಬೇಕು. ಇದು ಈಗ ತಕ್ಷಣವೇ ತಾವು ಮಾಡದಿದ್ದರೆ ನಾವು ಇಳಕಲ್ ನಗರದಲ್ಲಿ ಮತ್ತೊಮ್ಮೆ ಉಗ್ರ ಹೋರಾಟವನ್ನು ನಾವು ತಾಳ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಘಂಟಾಘೋಷವಾಗಿ ನಾನು ಇಲ್ಲಿ ಹೇಳಕ್ಕೆ ಬಯಸುತ್ತೇನೆ. ಬಂಧುಗಳೇ, ಅದೇ ರೀತಿಯಾಗಿ ಈ ವೇದಿಕೆಯ ಮುಖಾಂತರ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಭೀಮ ಆತ್ಮ ಸಂಘಟನೆಗಳಿಗೂ ಮತ್ತು ದಲಿತ ಜನಗಳಿಗೆ ನನ್ನ ಜೈ ಭೀಮ್ ವಂದನೆಗಳನ್ನು ವ್ಯಕ್ತ ನಾನು ಎಲ್ಲ ಮಾತನ್ನು. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಇಳಕಲ್ ನಗರದ ಅಧ್ಯಕ್ಷರಾದಂತಹ ಮಹಂತೇಶ್ ಅವರೇ ಮತ್ತು ಇಲ್ಲಿ ಎಲ್ಲ ಸೇರಿರುವಂತಹ ಎಲ್ಲ ನನ್ನ ಸೋದರ ಮಿತ್ರರೇ, ನಿನ್ನೆ ಅಧಿವೇಶನದಲ್ಲಿ ನಡೆದಂತ ಸದನದಲ್ಲಿ ನಡೆದಂತ ಸಮಯದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವ್ಯಂಗ್ಯವಾಗಿ ಮಾತಾಡುವುದು, ವ್ಯಂಗ್ಯವಾಗಿ ಅದು ಫ್ಯಾಷನ್ ಆಗಿಬಿಡುತ್ತಂತ. ಅಂಬೇಡ್ಕರ್ 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 ಅನ್ನೋ ಪದ ಫ್ಯಾಷನ್ ಆಗಿಬಿಡುತ್ತೆ. ಅದನ್ನ ಅದೇ ಪದನ ದೇವರನ್ನ ಬಳಕೆ ಮಾಡಿ ಸ್ವರ್ಗಕ್ಕೆ ಹೋಗಿದ್ರು ಅಂತೇಳಿ ಇಂಥ ಒಂದು ಮನಸ್ಥಿತಿ ಇರುವಂತ ಈ ಜನರಿಂದಲೇ ಏನಾಗ್ಬಿಟ್ಟಿದೆ ಅಂದ್ರೆ ಈ ದೇಶದಾಗ
ದಾರಿ ತಪ್ಪಂತ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ನಡೆಯಾಕುಂತಾವ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಪೇಜಾವರ ಮಠದ ಶ್ರೀಗಳು ಈ ದೇಶದ ಸಂವಿಧಾನವನ್ನು ಅವ್ರು ಬೇಕಂತ ಬರಿಬೇಕಂತ ಅಂತ ವಿಚಾರ ಈ ಉಟ್ಕೊಂತ ಹೋಗಾಕುಂತಾವ. ಈ ದೇಶದಲ್ಲಿ ಇದಕ್ಕೆ ಒಬ್ರು MP ಇದ್ರು, ಅನಂತಕುಮಾರ್ ಹೆಗಡೆ ಅವರು, ಸಂವಿಧಾನವನ್ನು ಬದಲಾವಣೆ ಮಾಡ್ಬೇಕಂತೇಳಿ. ಹಿಂಗ ಪದೇ ಹೇಳೋದ್ರಿಂದ ಇದು ನಿಮ್ಗೆ ಶ್ರೇಯಸ್ ತರಂತ ಮಾತಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಹುಟ್ಲಿಲ್ಲ ಅಂತಂದ್ರೆ ಇವತ್ತು ಈ ಸಂವಿಧಾನ ಬರೆಯಕ್ ಹಾಕಿದಿಲ್ಲ. ಈ ಸಂವಿಧಾನ ಬರೀಬೇಕಂತಂದ್ರ ಸಂವಿಧಾನ ಬರೆಯಕ್ಕಿಂತ ಪೂರ್ವದಲ್ಲಿ ನೀವು ಈ ದೇಶದಲ್ಲಿ ಸಂವಿಧಾನ ಬರೆಯೋವಂತ ಯಾರು ಅಂತ ಹುಡುಕಾಡಕ್ಕೆ ಬದಲಿ ದೇಶಕ್ಕೆ ಹೋಗಿದ್ರಿ, IRGN ಹತ್ರ ಹೋಗಿದ್ರಿ. ಅವ್ರು ಹೇಳಿದ್ರು ನಿಮ್ಮ ದೇಶದಾಗ ಅಂಬೇಡ್ಕರ್ ಅವರು ಅದಾರ, ಅವರೇ ಬರೀತಾರೆ ನಿಮ್ಮ ದೇಶದ ಸಂವಿಧಾನ ಅಂತೇಳಿ. ಈ ದೇಶದ ಸಂವಿಧಾನ ಬರೆಯಕ್ಕಾಗಲ್ಲ ನಿಮ್ ಕಡೆಯಿಂದ. ಯಾಕೆಂತಂದ್ರೆ ನೀವು ಸಮಯ ಸಾಧಕರು. ಈ ದೇಶದ ಸಂವಿಧಾನ ಬರೀಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ಆಮೇಲೆ ಈ ದೇಶದ ರಾಮಾಯಣ ಬರಬೇಕಾದ್ರೆ ದಲಿತರು ಬೇಕು, ವಾಲ್ಮೀಕಿ ಬೇಕು, ಸರ್ ಹೇಳಿದ್ರೀಗ. ಹಿಂಗ ಅನೇಕ ಸಮಸ್ಯೆಗಳು ಇವತ್ತು ಏನಾಗಿತ್ತು ಅಂತಂದ್ರೆ ಒಟ್ಟಾರೆ ಈ ದೇಶದಲ್ಲಿ ದಲಿತರನ್ನ ಹಿಂಭಾಗದಿಂದ ತುಳಿಯುವಂತ ಕೆಲಸ ನಡೆದೈತಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನೈತೆ ಅಂತಂದ್ರೆ ಎಲ್ಲಾ ಕೇಂದ್ರ ಸರ್ಕಾರದ ಏನು ಏನು ಆಫೀಸ್ಗಳದಾವ ಆ ಎಲ್ಲವನ್ನು ಖಾಸಗೀಕರಣ ಮಾಡಿಬಿಟ್ರ. ಇವತ್ತು ಖಾಸಗೀಕರಣ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಮೀಸಲಾತಿ ಇರೋದಿಲ್ಲ. ಇವತ್ತು ಎಲ್ಲರಿಗೂ ಒಂದು ತಲೆಗೆ ಏನಾಗ್ಬಿಡುತ್ತೆ, ಮೀಸಲಾತಿ ಬಗ್ಗೆ ತಲೆ ಕುಂದ್ಬಿಡುತ್ತೆ. ಮೀಸಲಾತಿ ಅಂದ ತಕ್ಷಣ ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಐತೆ ಅನ್ನೋದು ತಲೆಗೈತಿ. ಇವತ್ತು ನಾ ಹೇಳ್ತೀನಿ ಕೇಳ್ರಿ, ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಇಲ್ಲ, ಎಲ್ಲಾ ವರ್ಗದವರಿಗೆ ಮೀಸಲಾತಿ ಐತಿ. ಇವತ್ತು ಮೀಸಲಾತಿ ಇವತ್ತು ಮೇಲ್ಜಾತಿ ವರ್ಗದ ಬಡವರಿಗೆ ಕೂಡ ಮೀಸಲಾತಿ ಐತಿ. ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರ, ಬರೀ ದಲಿತರಿಗೆ SC ST ಅಷ್ಟೇ ಐತ್ರಿ ಮೀಸಲಾತಿ ಅಂತ ಹೇಳಿ. SC ST ಸೇರಿಸಿದ 15%, OBC ಅವ್ರ ಸೇರಿಸಿದ 15%, 2A OBC 2A ಮತ್ತೆ 2B 3A 3B ಅಂದ್ರೆ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಬರ್ತಾ. ಹಿಂಗ ಎಲ್ಲಾ ಧರ್ಮ ಕೆಟಗರಿ 1, ಹಿಂಗ ಎಲ್ಲಾ ಧರ್ಮದ ವರ್ಗದವರಿಗೆ ಮೀಸಲಾತಿ ಐತಿ. ಇದು ಮೀಸಲಾತಿ ಸಿಗ್ಬೇಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಇದು ತಲೆಗಿಟ್ಟುವರೆ ಮೊದಲ. ಕೇವಲ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಪುಸ್ತಕದಲ್ಲಿ ಸಂವಿಧಾನ ಶಿಲ್ಪಿ ಅಂತ ಬರೀಬಾರದು, ಪುಸ್ತಕದಲ್ಲಿ ಕೂಡ ರಾಜಕಾರಣ ಮಾಡಿದ್ರು. ಇವತ್ತು ಇಂಥ ಮನಸ್ಥಿತಿಯ ಎಲ್ಲಿ ಬಂದು ನಿಂತು ನಮ್ಮ ದೇಶದ ಪರಿಸ್ಥಿತಿ ಇನ್ನು ತನಕ ಇದು ಮನಸ್ಥಿತಿ ಹೋಗೋವಲ್ದು. ಯಾಕಂತಂದ್ರೆ ಎಲ್ಲಿ ಹೋದ್ರಪ್ಪ ಅಂತಂದ್ರ ಯಾರ್ಯಾರ ಮನಿ ಬಾಡಿಗೆ ಕೇಳ್ಬೇಕಂದ್ರೆ ವೆಜ್ ನಾನ್ ವೆಜ್ ಅನ್ನೋ ಪರಿಸ್ಥಿತಿ ಬಂದೈತಿ ಇಲ್ಲಿಗೆ. ಇವತ್ತು ಮನಿ ಬಾಡಿಗೆ ಒಳಗೂ ಕೂಡ ಜಾತಿ ಹಾಳೆ ಅಂತ ಪರಿಸ್ಥಿತಿ ಬಂದೈತಿ. ಇವತ್ತು ಇಷ್ಟು ಜಾತಿ ನೀವು ಮಾಡ್ತೀನಿ ಅನ್ನೋದಿತ್ತಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾನು ಇವತ್ತಿಲ್ಲಿ ನಮ್ಮ ಈ ದೇಶದಲ್ಲಿರುವಂತ, ನಮ್ಮ ಊರಲ್ಲಿರುವಂತ, ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಹೇಳ್ತೀವಿ, ಇವತ್ತಿನಿಂದ ನಾವು ಯಾರು ಸ್ವಚ್ಛ ಮಾಡೋದಿಲ್ಲ. ನೀವು ಬದುಕ್ತೀರಾ? ಊರು ಸ್ವಚ್ಛ ಮಾಡಲ್ಲ ನೀವು ಬದುಕ್ತೀರಾ? ಒಂದ್ ವಾರ ರಜೆ ಮಾಡಿಬಿಡ್ತೀವಿ, ಒಂದ್ ತಿಂಗಳು ರಜೆ ಮಾಡಿಬಿಡ್ತೀವಿ ನೋಡಮಂತ. ನಮ್ಮನ್ನ ಅತಿ ಕೆಳಮಟ್ಟದಾಗ ನೋಡೋದು, ನಮ್ಮ ಕಡೆ ಕೆಲಸ ತಗೊಳ್ಳೋದು, ಆಗ ನಮ್ಮನ್ನ ಬೈಯೋದು ಬಿಡೋದಿಲ್ಲ, ನಮ್ಮ ನಾಯಕರನ್ನು ಬೈಯೋದು ಬಿಡೋದಿಲ್ಲ, ನಮ್ಮ ಹಿರಿಯರನ್ನು ಬೈಯೋದನ್ನು ಬಿಡೋದಿಲ್ಲ ನೀವು. ಆದ್ರೆ ಎಲ್ಲವನ್ನೂ ಸಹಿಸ್ಕೊಂತೀವಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರೆ ನಾವ್ ಯಾರು ಸಹಿಸಲ್ಲ. ಇದು ಎಚ್ಚರಿಕೆ ಮಾತ್ರ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂತಂದ್ರೆ ಇದು ನಿಮ್ಮ ಮನಸ್ಸಿನಾಗಿರುವಂತ ಮಾತುಗಳು ಎತ್ತಿ ತೋರಿಸುತ್ತಾ. ಇವತ್ತು ನೀವು ಮೀಸಲಾತಿಗಳನ್ನ ನಡೆಯೋದು ತೋರಿಸುತ್ತಾ. ಇವತ್ತು ನೀವು ಏನ್ RSS ಏನ್ ಜನ ಅದಿರಿ, ಮನುಸ್ಮೃತಿ ಜನ ಅದಿರಿ, ಈ ದೇಶಕ್ಕಾಗಿ ಏನು ಕೆಲಸ ಮಾಡಿಲ್ಲ ನೀವು. RSS ಕಚೇರಿ ಮೇಲೆ ಒಂದು ದೇಶದ ಧ್ವಜ ಏರಿಸಿಲ್ಲ ನೀವು. ದೇಶ ಪ್ರೇಮ ಎಲ್ಲಿಂದ ಬರ್ತೈತೆ ನಿಮ್ಗ? ದೇಶ ಪ್ರೇಮ ದೇಶದ ಸ್ವತಂತ್ರ ಸಿಗಾಕಿಂತ ಮುಂಚೆನ ದೇಶದ ಜೆಂಡ ಹಿಡ್ಕೊಂಡು ಎಷ್ಟೋ ಮಂದಿ ಗುಂಡೆತ್ತು ಹೊಡ್ಸ್ಕೊಂಡಲ್ಲ. ನೀವೆಲ್ಲಿ ದೇಶಕ್ಕಾಗಿ ಹೋರಾಟ ಮಾಡ್ರಿ? ಅದೇನ ಒಂದು ಇದೈತೆ ಗಾಳಿ ಮಾತು, ಗೆದ್ಲಿ ಮನೆ ಹುಳ ಐತಲ್ಲ ಗೂಡು ಕಟ್ಟುತ್ತಂತ, ಆ ಗೂಡ್ನಾಗ ಬಂದು ಹೊಕ್ಕೊಂಡವ್ರು ನೀವು. ಶ್ರಮ ಇಲ್ಲದ ಹೊಕ್ಕೊಂಡವ್ರು ನೀವು. ಈ ದೇಶ ಆಡಳಿತ ಮಾಡಕ್ ಕುಂತ್ರಿ ಇವತ್ತಿನ ದಿವಸ ನೀವು ಎಲ್ಲರೂ. ಅದಕ್ಕ ಇಂಥ ವಿಚಾರಗಳನ್ನು ಮಾಡಬೇಕು. ಪದೇ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡೋದು, ತಿದ್ದುಪಡಿ ಮಾಡೋದು, ಇವೆಲ್ಲವನ್ನು ಬಿಟ್ಟು ನೀವು ಗೌರವದಿಂದ ನಡ್ಕೊಂಡ್ರಿ. ಇದು ನಿಮಗೂ ಚಲೋ, ಇದು ನಮಗೂ ಚಲೋ. ಪದೇ ಅಂಬೇಡ್ಕರ್ ವಿಷಯಕ್ಕೆ ಬಂದ್ರ ನಾವು ಸುಮ್ಕುಂದ್ರಲ್ಲ, ನಮ್ಮಿಂದಿರುತ್ತೆ ಎಲ್ಲ ಯುವಕರು ಸುಮ್ಕುಂದ್ರಲ್ಲ ಅನ್ನೋ ಮಾತನ್ನು ಹೆಚ್ಚಿಗೆ ಈ ದಿವಸ ಹೇಳಕ್ ಇಷ್ಟಪಡ್ತಾ ಇದೀನಿ.
ಬಂಧುಗಳೇ, ಇವತ್ತಿನ ದಿವಸ ಸಭೆಗೆ ಸೇರಿದಂತೆಲ್ಲ ನನ್ನ ಯುವಕ ಮಿತ್ರರೇ, ಇದೇ ಇದೇ ಉತ್ಸಾಹ ಹೀಗೆ ಮುಂದಿನ ದಿನಗಳಲ್ಲಿ ತಾವು ಇಲ್ಲ ಅಂತಂದೇಳಿ ನಾನು ಯಾರ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಬಂಧುಗಳೇ, ನಮಸ್ಕಾರ.